ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಗುರು ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರು ಬಿಟ್ಟಾಗ ಬುಧವಾರ ಸಾಯಂಕಾಲ 5:30ಇಂದ 6 ಗಂಟೆಗೆ ಬೆಂಗಳೂರು ಬಿಟ್ವಿ. 7ನೇ ತಾರೀಕು ಮೇ 8 ಗುರುವಾರ ಬೆಳಗಿನ ಜಾವ 5 ಗಂಟೆಗೆ ಮಂತ್ರಾಲಯ ಹೋದ್ವಿ ನಾವು. ಸೊ ಹೋಗಿದ ತಕ್ಷಣ ರೂಮ್ ತೊಗೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು 3 ಜನನೂ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೊರಡೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಯಾಕೆಂದರೆ 6 ಗಂಟೆಯಿಂದನೇ ದರ್ಶನ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. 6:30 ಮೇಲೆ ಹೋದರೆ ಸ್ವಲ್ಪ ರಶ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಜೊತೆಗೆ ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ಅದಕ್ಕೋಸ್ಕರನೇ ಬೇಗನೆ ದರ್ಶನ ಮುಗಿಸ್ಕೊಂಬಿಡೋಣ ಅಂತಂದು ಹೇಳ್ಬಿಟ್ಟು ಹೊರಟ್ವಿ ನಾವು. ನೋಡಿ, ಇದು ಮೇಯ್ನ್ ಗೇಟು. ಇಲ್ಲಿಂದ ಒಳಗಡೆ ಬರಬೇಕು. ನೋಡಿ, ಇದೆ ಫಸ್ಟ್ ಟೈಮು ನನ್ನ ಆಸೆ ನೆರವೇರಿದ್ದಿದ್ದು. 6 ವರ್ಷದಿಂದ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದಿದ್ದು ನಾನು, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಅಲ್ಲೋಗಿ ನಿಂತಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳ್ಕೊಳಕ್ಕಾಗೋದಿಲ್ಲ ಫ್ರೆಂಡ್ಸ್. ನಂಗೆ ಅಷ್ಟು ಖುಷಿ ಇತ್ತು ಆವತ್ತು. ಸೊ ಬೆಳಗ್ಗೆನೇ ಹೋಗಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 3 ಜನನೂ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಸೊ ಆ ರಶಲ್ಲೇ ಹೋಗಿ ನಿಂತ್ಕೊಂಡ್ವಿ. ನಾವು ರಾಯರ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆನೇ ಮಂಚಾಲಮ್ಮ ದೇವಸ್ಥಾನ ಇದೆ ಪಕ್ಕದಲ್ಲೇ. ಆ ಮಂಚಾಲಮ್ಮನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ರಾಯರ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಒಂದು 2ರಿಂದ 2:30 ಅವರ್ ಆಯಿತು ನಾವು ಹೊರಗಡೆ ಬಂದಿದ್ದು. ಅಂದರೆ ಬೆಳಗ್ಗೆ ನಾವು 6 ಗಂಟೆಗೆಲ್ಲ ಹೋಗಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ. ಹೊರಗಡೆ ಬಂದಾಗ 8:30 9 ಗಂಟೆ ಒಳಗಡೆ ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಟಿಫಿನ್ ಮಾಡ್ಕೊಂಡ್ವಿ. ಟಿಫಿನ್ ಮಾಡಿಕೊಂಡು ಅಲ್ಲೇ ನದಿ ಇದೆ ಅಲ್ವಾ ದೇವಸ್ಥಾನದ ಹತ್ರನೇ, ಅಲ್ಲೆಲ್ಲ ಹೋಗಿ ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಬೇರೆ ಪ್ಲೇಸ್ಗಳೆಲ್ಲ ನೋಡೋದಿತ್ತು ಅಂತ ಹೇಳಿ ಆಟೋದವ್ರು ಬಂದು ಕರೀತಾ ಇದ್ದಾರೆ, ಬನ್ನಿ ಈ ಥರ ಅಂತ. ಅವರು ಆಟೋದವರು ನಮಗೆಲ್ಲನೂ ದರ್ಶನ ಮಾಡಿಸೋದಕ್ಕೆ ಅಂತ ಕರ್ಕೊಂಡೋದ್ರು. ನೋಡಿ, ಇದು ಆಂಜನೇಯ ಸ್ವಾಮಿ, ತುಂಬ ದೊಡ್ಡದಾಗಿದೆ ಇದು. ಅಂದರೆ ಆಟೋದವರೇ ಒಬ್ಬರಿಗೆ 150 ರೂಪಾಯಿ ತೊಗೋತಾರೆ ಫ್ರೆಂಡ್ಸ್. 150 ರೂಪಾಯಿ ಕೊಡೋದು ಏನು ಲಾಸ್ ಇಲ್ಲ, ಯಾಕೆಂದರೆ ಎಲ್ಲ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ. ಸೊ ಕರ್ಕೊಂಡೋಗಿ ತೋರಿಸ್ತಾರೆ. ನೋಡಿ, ಆಂಜನೇಯನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ನಾವು. ತುಂಬ ಚೆನ್ನಾಗಿದೆ. ಯಾರಾದರೂ ಸ್ವಂತ ವೆಹಿಕಲ್ ಇರೋರು ಈ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು, ನೋಡಿ ಇದು ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟು ಫೋಟೋ ವೀಡಿಯೋಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ವಂತ ವೆಹಿಕಲಲ್ಲಿ ಹೋಗಿರೋರು. ನಾವು ಆಟೋದಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಚಿಕ್ಕದಾಗ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೋಡಿ, ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಕೋತಿಗಳದ್ದು ಸ್ವಲ್ಪ ಕಾಟ ಇದೆ. ಏಕೆಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ನಾವು ಯಾರ್ಯಾರು ಬಾಟ್ಲು ತೊಗೊಂಡು ಹೋಗ್ತಾಯಿದ್ರು ಅದೆಲ್ಲ ಬಾಟ್ಲುಗಳನ್ನ ಕಿತ್ಕೊಂಡು ನೀರು ಕುಡಿತಾಯಿತ್ತು. ಕೊಡಿ ಪ್ರಾಣಿಗಳಿಗೆ ನೀರನ್ನ. ಪಾಪ ಅವನು ಬಿಸಿಲಿಗೆ ತುಂಬ ಬಾಯಾರಿಕೆ ಆಗಿತ್ತು ಅನಿಸುತ್ತೆ. ನನ್ನ ಮಗನ ಕೈಯಲ್ಲಿರೋ ಬಾಟ್ಲು ಈಸ್ಕೊಂಡು ನೀರು ಕುಡಿತಾಯಿದ್ವು. ನೀರೆಲ್ಲ ಅನುಕೂಲ ಇದೆ ಅಲ್ಲಿ, ನೀರಿಂದೇನು ತೊಂದರೆ ಇಲ್ಲ. ಬಟ್ ಬಾಟ್ಲು ನೋಡಿದ ತಕ್ಷಣವೇ ಕಿತ್ಕೋತಾ ಇದ್ವು. ಆಮೇಲೆ ಈ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿನ ಕಲ್ಲು ಬಂಡೆಗಳು ನೋಡ್ಬೋದು ನೀವು ಯಾವ ಥರ ಇದೆ ಏನು ಅಂತ. ಇದೆಲ್ಲ ಖಂಡಿತ ನೋಡೋಕೆ ಸಿಗೋದಿಲ್ಲ ಎಲ್ಲೂ. ನೋಡಿ, ಯಾರೋ ಜೋಡಿಸಿರೋ ಥರ ತನ್ನಷ್ಟಕ್ಕೆ ತಾನೇ ಆಗಿರೋದು ಅಂತ ಹೇಳ್ತಾರೆ ಇದೆಲ್ಲನೂ. ಯಾವ ಕಾಲದಲ್ಲಿ ಆಗಿತ್ತು ಅಂತ ಗೊತ್ತಿಲ್ಲ. ಅಲ್ಲಿರೋರೆಲ್ಲ ಇದು ಟೀಚ್ ಮಾಡ್ತಾಯಿದ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ನೋಡಿ, ಈ ಕಡೆ ವೀರಾಂಜನೇಯ ಸ್ವಾಮಿ ಗೋಪುರ ಇದೆ, ಅದರ ಎದುರುಗಡೆನೇ ಕಲ್ಲು ಬಂಡೆಗಳು ಜೋಡಿಸಿರೋ ಥರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅದು ಯಾರೋ ಜೋಡಿಸಿಟ್ಟಿರೋ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲನೂ. ನೋಡಿ, ಇದು ಹಾಸಿಗೆ ದಿಂಬು ಅಂತ ಹೇಳ್ತಾರೆ. ಆಟೋದವರೇ ಈ ಎಲ್ಲ ಪ್ಲೇಸ್ಗೂ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ನೋಡಿ, ಇದು ಹಾಸಿಗೆ ದಿಂಬು ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಯಾವ ಥರ ಇದೆ ಅದು. ಸೊ ಅಲ್ಲಿಂದ ಕೆಳಗಡೆ ಬಂದರೆ ನೋಡಿ, ಇದು ಆಂಜನೇಯ ಸ್ವಾಮಿ ಪಾದಗಳದು, ಅದನ್ನು ಕೂಡ ದರ್ಶನ ಮಾಡ್ಕೊಂಡ್ವಿ ನಾವು. ಅದೆಲ್ಲ ದರ್ಶನ ಮಾಡಿಕೊಂಡು ಬೃಂದಾವನ ಮೂಲ ಸ್ಥಾನ ಅಂತ ಹೇಳ್ತಾರೆ. ಇದು ಬಿಚ್ಚಾಲಮ್ಮ ದೇವಸ್ಥಾನ. ಇಲ್ಲಿ ಬಿಚ್ಚಾಲಿ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದಿದ್ದೀವಿ ನಾವು. ನೋಡಿ, ಇದು ಜಪದ ಕಟ್ಟೆ. ಇಲ್ಲೂ ಕೂಡ ಅದೇ ನದಿನೇ ಹರಿತಾ ಇದೆ. ಮೀನುಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟೊಂದು ಮೀನುಗಳಿತ್ತು, ನೋಡ್ತಾ ಇರ್ಬೋದು. ಚಿಕ್ಕ ಚಿಕ್ಕ ಮೀನುಗಳು ಎಷ್ಟೊಂದೆಲ್ಲ ಇದೆ ಮೀನು.
ನೋಡಿ ಯಾವ ಥರ ಇದೆ ಅಂತ. ರಂಗೋಲಿ ಎಲ್ಲ ಹಾಕಿ ಸಗಣಿಯಿಂದ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಇದೂ ನೋಡಿ. ಅಂದರೆ ರಾಯರು ಸುಮಾರಷ್ಟು ದಿನ ಇಲ್ಲಿ ವಾಸ ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡ್ತಾರಲ್ವ, ಅವರು ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಇರ್ತಾರೆ ಜನಗಳಿಗೆ. ಇಲ್ಲಿ ಯಾವ ಥರ ರಾಯರು ಇದ್ದರು, ಯಾವ ಥರ ಜಪ ಮಾಡ್ತಾಯಿದ್ರು ನೋಡಿ. ಇದು ರಾಯರ ಜಪಕಟ್ಟೆ. ಇದು ಮೂಲ ಬೃಂದಾವನ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಅಂದರೆ ಮಂತ್ರಾಲಯ ಹೋದವರು ಅಲ್ಲಿ ಹೋಗಿ ಬರಬೇಕು ಅಂತ ಕೂಡ ಹೇಳ್ತಾರೆ ನೋಡಿ. ಬಿಚಾಲಮ್ಮ ದೇವಸ್ಥಾನ ಮೇಲ್ಗಡೆ ಇದೆ. ಸೊ ಪಕ್ಕದಲ್ಲೂ ಕೂಡ ಒಂದು ಚಿಕ್ಕದಾಗಿ ದೇವಸ್ಥಾನ ಇದೆ. ಅದೆಲ್ಲನೂ ದರ್ಶನ ಮಾಡ್ಕೊಂಡ್ವಿ ನಾವು. ತುಂಬ ರಶ್ ಇತ್ತು ಫ್ರೆಂಡ್ಸ್ ಆವತ್ತು. ಎಲ್ಲ ಕಡೆನೂ ಅಷ್ಟೇ, ತುಂಬ ರಶ್ ಅಂದರೆ ರಶ್ ಇತ್ತು ಇದು. ಜೊತೆಗೆ ಇದು ಗ್ರಾಮ ದೇವತೆ ಅಂತ ಕೂಡ ಹೇಳ್ತಾರೆ, ಬಿಚ್ಚಾಲಮ್ಮ ದೇವಸ್ಥಾನ. ಒಳಗಡೆ ಹೋದ್ವಿ, ಅಲ್ಲೂ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು. ಜೊತೆಗೆ ಈ ಬಿಚ್ಚಾಲಮ್ಮ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದು ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ. ಇದೇನೇ ಗ್ರಾಮ ದೇವತೆ. ಸೊ ಅದೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾವು. ಆಮೇಲೆ ಹೋಮಕುಂಡ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಇಲ್ಲಿ ಹಾಕಿದ್ದಾರೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಅಂತ ಹೇಳ್ತಿದ್ದಾರೆ ಅದು. ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಂದರೆ ಪ್ರತಿ ಗುರುವಾರ ಊಟ ಇರುತ್ತಂತೆ ಇಲ್ಲಿ. ಬಟ್ ನಾವು ಹೋಗಿದ್ದು ಏಕಾದಶಿ, ಅದಕ್ಕೋಸ್ಕರ ಇರಲಿಲ್ಲ. ಅಲ್ಲಿಂದ ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಕರ್ಕೊಂಡು ಬಂದರು ನಮ್ಮನ್ನು ಆಟೋದವರು. ಇಲ್ಲಿನ ವಿಶೇಷತೆ ಏನು ಅಂತೇಳಿದ್ರೆ, ಹಿಂದಿನ ಕಾಲದಲ್ಲೆಲ್ಲನೂ ಮನೆಗೆ ಯಾರೇ ಬರಲಿ ನೀರು ಕೊಡೋರು, ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ನೀರು ಕೊಡೋರು. ಅದೇ ಪದ್ಧತಿನೇ ಇವಾಗೂ ಈ ಮನೆಯಲ್ಲಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಅವರು. ಯಾಕೆಂದರೆ ನಾವೆಲ್ಲ ಮನೆಯೆಲ್ಲ ನೋಡ್ಕೊಂಡು ಬರೋವಾಗ ಲಾಸ್ಟಲ್ಲಿ ನಮಗೆ ನೀರು ಕೊಡ್ತಾರೆ ಅಲ್ಲಿ ಕುಡಿಯೋದಕ್ಕೆ. ಹಿಂದಿನ ಕಾಲದಲ್ಲಿ ಕೊಡ್ತಾಯಿದ್ರು ಗೊತ್ತಾ, ಮನೆಗೆ ಬಂದವ್ರಿಗೆ ನೀರು ಕೊಡ್ತಾಯಿದ್ರು. ಅದೇ ಪದ್ಧತಿನ ಇವಾಗೂ ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ಹೋದರೆ ಎಲ್ರಿಗೂ ನೀರು ಕೊಡ್ತಾರೆ ಅಲ್ಲಿ ಕುಡಿಯೋದಕ್ಕೆ. ಸೊ ಅದನ್ನು ನೋಡ್ಕೊಂಡು ಬರ್ತಾ ಇರೋವಾಗ ಒಳಗಡೆ ಕುಜದೋಷ ಇರೋರಿಗೆ ಅಂತ ಪೂಜೆ ಮಾಡಿರೋದಂತೆ. ಅಲ್ಲಿರೋರು ಹೇಳ್ತಾಯಿದ್ರು, ಅದನ್ನು ಯಾರು ಮುಟ್ಟಬೇಡಿ ಅಂತ ಅಯ್ಯಪ್ಪ ಹೇಳ್ತಾಯಿದ್ರು. ಬಟ್ ಇಲ್ಲಿರೋರು ಕೇಳ್ತಾನೆ ಇರಲಿ, ಎಲ್ಲ ಮುಟ್ಟಿ ಅದು ದರ್ಶನ ಮಾಡ್ಕೋತಾ ಇದ್ರು. ಬಟ್ ಅಲ್ಲಿರೋರ್ಗೆ ಹೇಳ್ತಾಯಿದ್ರು, ಇದು ಕುಜದೋಷ ಇರೋರು ಮಾತ್ರ ಮುಟ್ಟಿ ನಮಸ್ಕಾರ ಮಾಡಿ, ಬೇರೆಯವರೆಲ್ಲ ಮಾಡಬೇಡಿ, ನಿಮಗೂ ಅದು ಕುಜದೋಷ ಇಲ್ಲ ಅಂದವ್ರು ಯಾರು ಅದು ಮುಟ್ಟಬೇಡಿ ಅಂತ ಅಷ್ಟೊಂದು ಹೇಳ್ತಾಯಿದ್ರು. ಜನಗಳು ಕೇಳ್ತಾನೆ ಇರಲಿಲ್ಲ, ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗೋರು ಯಾರಾದರೂ ಇದ್ದರೆ ಕುಜದೋಷ ಇರೋರು ಮಾತ್ರ ಅಲ್ಲಿ ಪೂಜೆ ಮಾಡಬೇಕಂತೆ. ಮಾಡಿ ಕುಜದೋಷ ಇಲ್ಲದೆ ಇರೋರೆಲ್ಲ ಅದನ್ನು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಅದೆಲ್ಲ ಮನೆಯೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ರೂಮಿಗೆ ಬಂದ್ವಿ ನೋಡಿ. ರೂಮಿಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗೋಗಿತ್ತು ಫ್ರೆಂಡ್ಸ್. ಆಗಲೇ ನಮ್ಮ ಯಜಮಾನ್ರು ನನ್ನ ಮಗ ಪಾಪ ತುಂಬ ಸುಸ್ತಾಗ್ಬಿಟ್ಟಿದ್ರು ನೋಡಿ, ಮಲಗಿದ್ದಾರೆ. ಸೊ ಅವರು ರೆಸ್ಟ್ ಮಾಡ್ತೀನಿ ಅಂತ ರೆಸ್ಟ್ ಮಾಡ್ತಾಯಿದ್ದಾರೆ. ಅವ್ರು ರೆಸ್ಟ್ ಮಾಡಲಿ ಅಂತಂದು ಹೇಳ್ಬಿಟ್ಟು ನಾನು ಅವ್ರನ್ನ ಬಿಟ್ಟು, ನನಗೆ ನಿದ್ದೆನೇ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ನಿದ್ದೆ ಬರ್ತಿಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ಒಂದು ರೌಂಡ್ ಬಂದೆ. ಆಮೇಲೆ ಅಲ್ಲಿರೋರು ಹೇಳ್ತಾಯಿದ್ರು 4 ಗಂಟೆ ಮೇಲೆ ಮತ್ತೆ ದರ್ಶನ ಇದೆ ಅಂತ. ಅದಕ್ಕೆ ನಾನು ನಮ್ಮ ಯಜಮಾನ್ರು ಕೇಳಿಕೊಂಡೆ. ಯಾಕೆಂದರೆ ಬೆಳಗ್ಗೆ ತುಂಬ ರಶ್ ಇತ್ತು ಫ್ರೆಂಡ್ಸ್. ತುಂಬ ಅಂದರೆ ತಳ್ತಾನೆ ಇದ್ದರು. ಏಕಾದಶಿ ಆಗಿರೋದ್ರಿಂದ ದೇವ್ರಿಗೆ ಅಲಂಕಾರ ಕೂಡ ಇರಲಿಲ್ಲ. ಅವ್ರು ಹೇಳ್ತಾಯಿದ್ರು, ಪುಣ್ಯ ಮಾಡಿದ್ದೀರಾ, ಯಾಕೆಂದರೆ ಯಾವಾಗಲೂ ದೇವ್ರಿಗೆ ಅಲಂಕಾರದಿಂದ ಮುಚ್ಚಿರ್ತೀವಿ. ಬಟ್ ಇವತ್ತು ಏಕಾದಶಿ ಆಗಿರೋದ್ರಿಂದ ಯಾವುದೇ ಅಲಂಕಾರಗಳನ್ನ ನಾವು ಮಾಡೋದಿಲ್ಲ ಅಂತಂದು ಹೇಳ್ಬಿಟ್ಟು ಪೂರ್ಣ ಪ್ರಮಾಣದ ದರ್ಶನ ಅಂತಾರಲ್ವ, ಆ ಥರ ಆಗಿದ್ದು ನಮಗೆ. ಬೆಳಗ್ಗೆ ನನಗೆ ನೆಮ್ಮದಿ ಇರಲಿಲ್ಲ. ಅಂದರೆ 5 ನಿಮಿಷ ಕೂಡ ನಮಗಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಟ್ಟಿರಲಿಲ್ಲ. ಅದೆಲ್ಲೋ ಒಂದು ಕಡೆ ನನಗೆ ಸಮಾಧಾನನೇ ಇರಲಿಲ್ಲ. ಅದಕ್ಕೆ ನಾನು ನಮ್ಮ ಯಜಮಾನ್ರನ್ನ ಕೇಳಿಕೊಂಡೆ, ಇಲ್ಲ ಸಾಯಂಕಾಲ ದರ್ಶನಕ್ಕೆ ಒಂದು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ನಾನೊಬ್ಬಳನ್ನೇ ಕಳಿಸೋದೇನು ಅಂತ ಹೇಳ್ಬಿಟ್ಟು ಅವ್ರು ಕೂಡ ನನ್ನ ಜೊತೆಗೆ ಬಂದರು. ನನ್ನ ಮಗ ಬರಲಿಲ್ಲ ಸಾಯಂಕಾಲ ದರ್ಶನಕ್ಕೆ, ಯಾಕೆಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಅವನಿಗೆ. ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಅಲ್ವಾ ಹೊರಗಡೆ ಎಲ್ಲನೂ. ಅವ್ನಿಗೆ ಅದಕ್ಕೋಸ್ಕರ ಜೊತೆಗೆ ಅವ್ನಿಗೆ ಸ್ವಲ್ಪ ಫೀವರ್ ಇತ್ತು, ಹಾಗಾಗಿ ಅವ್ನು ಬರಲಿಲ್ಲ ನೋಡಿ. ಇದು ದೇವಸ್ಥಾನ ಸುತ್ತಮುತ್ತ ಇರೋ ಪ್ಲೇಸ್ನ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಬಟ್ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲನೂ ವೀಡಿಯೋ ಮಾಡ್ಕೋಬೋದು. ಆಮೇಲೆ ಸಾಯಂಕಾಲ ದರ್ಶನಕ್ಕೆ ಹೋದಾಗ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದೊಂದು ಖುಷಿ ಆಯಿತು ನನಗೆ. ಎಷ್ಟೋ ವರ್ಷದ ಕನಸು ನನಗೆ ಅಲ್ಲಿಗೆ ಹೋಗಬೇಕು ಅಂತ. ನಮ್ಮ ಯಜಮಾನ್ರನ್ನ ಕೇಳ್ತಾನೆ ಇದ್ದೆ ಕರ್ಕೊಂಡೋಗಿ ಅಂತ.
ಬಟ್ ಅವ್ರು ಇಷ್ಟು ವರ್ಷದಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ಯಾಕೋ ಒಂದು ತಿಂಗಳಿಂದ ನಮಗೂ ಸ್ವಲ್ಪ ಮನೇಲಿ ಇಬ್ಬರು ಬೇಜಾರಲ್ಲೇ ಇದ್ವಿ, ನಮ್ಮ ಯಜಮಾನ್ರು ನಾನು. ಬಟ್ ಅವ್ರಿಗೆ ಸಡನ್ನಾಗಿ ಯಾಕೋ ಬಾ ಹೋಗೋಣ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅದೆಲ್ಲ ಒಂದು ಕಡೆ ನಂಗೆ ತುಂಬಾ ಖುಷಿ ಆಯಿತು. ಅಲ್ಲೋಗಿ ನಿಂತಾಗ ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನನಗೇನು ಕೇಳ್ಕೋಬೇಕು, ದೇವ್ರ ಎದುರುಗಡೆ ನಾನು ಮಿನಿಮಮ್ ಸಾಯಂಕಾಲ ಹೋದಾಗ, ಬೆಳಗ್ಗೆ ಹೋದಾಗ 5 ನಿಮಿಷ ಅಷ್ಟೇ ನಮ್ಗೆ ಟೈಮ್ ಕೊಟ್ಟಿದ್ದು, ಹೋಗಿ ಹೋಗಿ ಅಂತ ತಳ್ತಾನೆ ಇದ್ದರು. ಬಟ್ ಸಾಯಂಕಾಲ ನನಗೆ ತುಂಬ ಹೊತ್ತು ಟೈಮ್ ಸಿಕ್ತು. ಒಂದು 15ರಿಂದ 20 ನಿಮಿಷ ನಮ್ಗೆ ಅಲ್ಲೇ ನಿಂತ್ಕೊಳ್ಳೋಕೆ ಬಿಟ್ಟಿದ್ರು. ನನ್ನ ಮನಸ್ಸಲ್ಲಿ ಬಂದಿದ್ದು ಇಷ್ಟೇ, ಯುದ್ಧ ಬೇರೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿನ ನಮ್ಮ ಯೋಧರಿಗೆಲ್ಲ ಆರ್ಮಿಯವ್ರಿಗೆ ಒಳ್ಳೆಯದಾಗಲಿ ಅಂತ ಕೂಡ ಕೇಳಿಕೊಂಡೆ. ಜೊತೆಗೆ ನನಗೆ ಗೊತ್ತಿರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದು ನಾನು ಪ್ರಾರ್ಥನೆ ಮಾಡಿಕೊಂಡು ಒಂದು 20 ನಿಮಿಷ ನನಗೆ ದರ್ಶನ ಆಗಿದ್ದಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದು ಹೊರಗಡೆ ಪ್ಲೇಸ್ ಎಲ್ಲನೂ ನೋಡಿಕೊಂಡು, ಎಷ್ಟೋ ವರ್ಷದಿಂದ ಒಂದೇ ದಿನದಲ್ಲಿ 3ರಿಂದ 4 ರೌಂಡು ನಾನು ರೌಂಡ್ ಹಾಕ್ಕೊಂಡು ಬಂದಿದ್ದು. ಅಷ್ಟು ನನಗೆ ಅಲ್ಲಿಂದ ಬರೋದಕ್ಕೂ ಸಹ ನನಗೆ ಮನಸ್ಸಿರಲಿಲ್ಲ. ಅಷ್ಟು ಖುಷಿಯಾಗಿತ್ತು ನನಗೆ. 5-6 ವರ್ಷದಿಂದ ಹೋಗಬೇಕು ಅಂದ್ಕೊಂಡಿರೋಳಿಗೆ ಆವತ್ತು ಅಲ್ಲಿನ ಖುಷಿ ಹೇಳೋಕ್ಕಾಗ್ತಿಲ್ಲ ನನಗೆ. ಒಬ್ಬಳೇ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸ್ನೂ ನಾನು ನೋಡ್ಕೊಂಡು ಬಂದೆ. ಯಾವ ಪ್ಲೇಸ್ನೂ ಬಿಡಬಾರ್ದು ಅಂತೇಳ್ಬಿಟ್ಟು ಹೊಳೆ ಕಡೆ ಹೋಗಿ ಎಲ್ಲ ಕಡೆನೂ ಸುತ್ತಕೊಂಡು ನೋಡಿಕೊಂಡು ನನಗೆ ಸಮಾಧಾನ ಆಗೋವರೆಗೂ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನನಗೇನೇನು ಹೇಳ್ಕೋಬೇಕು ಅನಿಸುತ್ತೋ, ಅಂದರೆ ನನಗೆ ರಾಯರ ಎದುರುಗಡೆ ನಿಂತಾಗ ನನಗೇನು ಹೇಳ್ಕೋಬೇಕು ಅನ್ನಿಸ್ಲಿ, ಅಷ್ಟೊತ್ತು ಇದ್ದೀನಿ. ಬಟ್ ನನಗೆ ಏನು ಕೇಳ್ಕೋಬೇಕು ಏನು ನನಗೆ ಗೊತ್ತಾಗಲಿಲ್ಲ. ನನಗಿದ್ದಿದ್ದು ಒಂದೇ ಆಸೆ, ದರ್ಶನ ಮಾಡಬೇಕು, ಕಣ್ಣು ತುಂಬ ನೋಡಬೇಕು, ಅದಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಸೊ ಆ ಆಸೆ ಎಲ್ಲೋ ಈಡೇರ್ತು ಅಂತ ಅಂದ್ಕೊಂಡೆ ನಾನು. ಅಲ್ಲಿಂದ ಹೊರಡೋಕ್ಕೂ ಮನಸ್ಸಿರಲಿಲ್ಲ ನನಗೆ. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತಲೇ ಇದ್ದಿದ್ದು. ಬಟ್ ಸ್ವಲ್ಪ ಟೈಮ್ ಆಗುತ್ತೆ, ಬೇಗ ಹೋಗೋಣ ಅಂತಂದೇಳ್ಬಿಟ್ಟು ನಮ್ಮ ಮನೆಯವರು ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ನಾವು ನೈಟ್ 3 ಗಂಟೆಗೆ ಬಂದಿದ್ದು ಬಸ್ಸಲ್ಲಿ ನೋಡಿ. ಸೊ ತುಂಬ ಖುಷಿ ಇತ್ತು ಆವತ್ತು ಮಾತ್ರ ನನಗೆ, ತುಂಬ ಸಮಾಧಾನವೂ ಇತ್ತು. ಸೊ ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬಂದ್ವಿ ನಾವು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.